ಈ ಬಾರಿ ಹೊಸ ವರ್ಷದ ದಿನ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮದ್ಯಪ್ರಿಯರು ಭರ್ಜರಿಯಾಗಿ ಕಿಕ್ ಕೊಟ್ಟಿದ್ರು. ಮದ್ಯಪ್ರಿಯರು ಒಂದೇ ದಿನ ದಾಖಲೆ ಪ್ರಮಾಣದ ಮದ್ಯ ಖರೀದಿಸಿ ದಾಖಲೆ ಬರೆದಿದ್ದು. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಮದ್ಯ ಮಾರಾಟದಲ್ಲಿ ಕುಸಿತ ಆಗಿದೆ. ಇದರಿಂದ ಅಬಕಾರಿ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಡಿಸೆಂಬರ್ 31 ವರ್ಷದ ಕೊನೆಯ ದಿನ. ಹೊಸ ವರ್ಷ ಬರಮಾಡಿಕೊಳ್ಳಲು ಪಾರ್ಟಿಗಳು ಕಾಮನ್. ಆಲ್ಕೋಹಾಲ್ ಇಲ್ಲದೆ ಪಾರ್ಟಿಗಳೇ ಇಲ್ಲ. ಈ ಬಾರಿ ಹೊಸ ವರ್ಷದ ಸೆಲೆಬ್ರೇಷನ್ ಜೋರಾಗಿಯೇ ಇತ್ತು. ಅಲ್ಲದೆ ಹೊಸ ವರ್ಷಾಚರಣೆ ಆರಂಭವಾಗುವ ಮೊದಲೇ ಮದ್ಯ ಮಾರಾಟದಲ್ಲಿ ದಾಖಲೆ ನಿರ್ಮಾಣವಾಗಿತ್ತು. ಆದರೆ 2023ಕ್ಕೆ ಹೋಲಿಕೆ ಮಾಡಿದರೆ 2024ರ ಕ್ಯಾಲೆಂಡರ್ ಇಯರ್ನಲ್ಲಿ ಮದ್ಯ ಮಾರಾಟದಲ್ಲಿ ಇಳಿಮುಖ ಕಂಡಿದೆ. ಟಾರ್ಗೆಟ್ ರೀಚ್ ಆಗದ ಲಿಕ್ಕರ್ ಸೇಲ್. 2024ರಲ್ಲಿ ಮದ್ಯ ಮಾರಾಟದಲ್ಲಿ ಕುಸಿತ. ಈ ಬಾರಿಯ ಹೊಸ ವರ್ಷದಲ್ಲಿ ಮದ್ಯಪ್ರಿಯರು ಮದ್ಯದ ಹೊಳೆಯನ್ನೇ ಹರಿಸಿದ್ದಾರೆ. ಹೊಸ ವರ್ಷದ ಸಂದರ್ಭದಲ್ಲಿ ಬರೋಬ್ಬರಿ 300 ಕೋಟಿಗೂ ಅಧಿಕ ಹಣ ಸರ್ಕಾರದ ಖಜಾನೆಗೆ ಹರಿದು ಬಂದಿದೆ. ಆದರೆ ಆಘಾತಕಾರಿ ಸಂಗತಿ ಏನೆಂದ್ರೆ ಈ ಬಾರಿ ಅಬಕಾರಿ ಇಲಾಖೆ ಟಾರ್ಗೆಟ್ ರೀಚ್ ಆಗಲು ವಿಫಲವಾಗಿದೆ. 2023ಕ್ಕೆ ಹೋಲಿಸಿದ್ರೆ 2024ರಲ್ಲಿ ಮದ್ಯ ಮಾರಾಟದಲ್ಲಿ ಭಾರಿ ಕುಸಿತ ಕಂಡಿದ್ದು, ಇದರಿಂದ ಅಬಕಾರಿ ಇಲಾಖೆಗೆ ಡವಡವ ಶುರುವಾಗಿದೆ. ರಾಜ್ಯ ಸರ್ಕಾರ ಹಣಕಾಸು ವರ್ಷದಲ್ಲಿ 35,000ದಿಂದ 40,000 ಕೋಟಿಯ ಟಾರ್ಗೆಟ್ ಕೊಟ್ಟಿದ್ದು, ಮದ್ಯ ಮಾರಾಟ ಕುಸಿತವಾದರೆ ಗುರಿ ತಲುಪೋದು ಹೇಗೆ ಅನ್ನೋ ಆತಂಕ ಅಬಕಾರಿ ಇಲಾಖೆಗೆ ಎದುರಾಗಿದೆ. 2023ರ ಡಿಸೆಂಬರ್ನಲ್ಲಿ 64,35,000 IML ಬಾಕ್ಸ್ಗಳು ಮಾರಾಟವಾಗಿದ್ದವು. ಆದರೆ 2024ರಲ್ಲಿ 61,82,000 IML ಬಾಕ್ಸ್ಗಳು ಸೇಲ್ ಆಗಿದ್ದು, 2023ಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ 2.53 ಲಕ್ಷ ಬಾಕ್ಸ್ಗಳು ಕಡಿಮೆಯಾಗಿವೆ. ಇನ್ನು ಬಿಯರ್ ಸೇಲ್ನಲ್ಲಿ ಅಂತರ ಎಷ್ಟಿದೆ ಅಂತ ನೋಡೋದಾದ್ರೆ 2023ರಲ್ಲಿ 41,72,000 ಬಿಯರ್ ಬಾಕ್ಸ್ಗಳು ಮಾರಾಟವಾಗಿತ್ತು. 2024ರಲ್ಲಿ 37,62,000 ಪೆಟ್ಟಿಗೆಗಳು ಮಾತ್ರ ಮಾರಾಟವಾಗಿದ್ದು, ಇನ್ನು ಈ ಬಗ್ಗೆ ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಉಪಾಧ್ಯಕ್ಷ ಕರುಣಾಕರ ಹೆಗಡೆ ಮಾತನಾಡಿ, ಲಿಕ್ಕರ್ ಸೇಲ್ ಕುಸಿತ ಕಾಣಲು ಈ ಬಾರಿ 2 ಬಾರಿ ಮದ್ಯದ ದರ ಏರಿಕೆ ಆಯಿತು. ಹೀಗಾಗಿ ಮದ್ಯ ಮಾರಾಟದಲ್ಲಿ ಕುಸಿತ ಕಂಡಿದೆ ಅಂತ ಹೇಳಿದ್ರು. ಈಗಿನ ಒಂದು ವಾರದ ಲೆಕ್ಕವನ್ನು ನೋಡಿದಾಗ ಬಹುಶಃ 23ಕ್ಕೆ ಹೋಲಿಕೆ ಮಾಡಿದಾಗ ಇದು ಕುಸಿತ ಅಲ್ಲ. ಸೊ ಒಟ್ಟಾರೆಯಾಗಿ ನೋಡಿದಾಗ, ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 2 ಬಾರಿ ಮದ್ಯದ ದರ ಏರಿಕೆ ಆಯಿತು. ಇನ್ನೊಂದು 2 ಬಾರಿ ಸರ್ಕಾರವೇ ಮದ್ಯದ ದರವನ್ನು ಕಡಿಮೆ ಮಾಡಿತು. ಕಡಿಮೆ ಮಾಡಿದ್ರು ಕೂಡ ನಾವು ನೆರೆಯ ರಾಜ್ಯಗಳಿಗೆ ಸಮಸಾಟಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ, ಸರಿಸಾಟಿ ಆಗಲಿಲ್ಲ. ಯಾಕಂತ ಹೇಳಿದರೆ ನಮ್ಮದು ಅಬಕಾರಿ ಸುಂಕ ಇನ್ನೂ ಕೂಡ ಜಾಸ್ತಿನೇ ಇದೆ, ಯಾವುದು ಕಾಸ್ಟ್ಲಿ ಡ್ರಿಂಕ್ಸ್ ಇದರಲ್ಲಿ. ಆದ್ದರಿಂದ ಅದರಲ್ಲೂ ಕೂಡ ಏರಿಕೆ ಅಂತ ಒಂದು ಜಾಸ್ತಿ ಕಂಡು ಬಂದಿಲ್ಲ. ಆದ್ದರಿಂದ ಒಟ್ಟಾರೆ ಪರಿಗಣಿಸಿದ್ರೆ 23ಕ್ಕಿಂತ 24 ಸ್ವಲ್ಪ ಕುಂಠಿತ ಆಗಬಹುದು ಅಂತಕ್ಕಂಥ ಒಂದು ಭಯ ಇದೆ. ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ ಮದ್ಯದ ಬೆಲೆ ಏರಿಕೆಯಾಗ್ತಿದೆ. ಇದು ಕೂಡ ಮದ್ಯ ಮಾರಾಟ ಕುಸಿಯಲು ಪ್ರಮುಖ ಕಾರಣವಾಗಿದ್ದು, ಅಬಕಾರಿ ಇಲಾಖೆಗೆ ಸರ್ಕಾರ ನೀಡುವ ಟಾರ್ಗೆಟ್ ತಲುಪೋದು ಹೇಗೆ ಅನ್ನೋ ಚಿಂತೆ ಶುರುವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.